ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಹಜ್ ಯಾತ್ರಾ ತೀರ್ಥಗಳಿಗೆ ಸಚಿವ ರಹೀಂ ಖಾನ್ ಗೌರವ ಪೂರ್ವಕ ಬೀಳ್ಕೊಡುಗೆ. ಬಕ್ಕಚೌಡಿ ಗ್ರಾಮ ಮಹಾದ್ವಾರ ಲೋಕಾರ್ಪಣೆ, ಶಾಸಕ ಶೈಲೇಂದರ್ ಬೆಲ್ದಾಳೆ. ಬೀದರ್ನಲ್ಲಿ ಬಿಎಸ್ಸಿ ಕೃಷಿ ಕಾಲೇಜು ಸ್ಥಾಪನೆಗೆ ಅರವಿಂದ್ ಅರಳಿ ಆಗ್ರಹ. ಚಾಲಕನಿಗೆ ಹೃದಯಾಘಾತ, ಮಡಿಕೇರಿ ಬಳಿ ಬಸ್ ಅಪಘಾತ. ಸುದ್ದಿಯ ವಿವರಗಳು. ಇಂದು ಬೀದರ್ ಜಿಲ್ಲೆಯ ಹಜ್ ಯಾತ್ರಾ ತೀರ್ಥಗಳಿಗೆ ನಗರದ ಐತಿಹಾಸಿಕ ಜಾಮಾ ಮಸೀದಿ ಸಮೀಪ ಗೌರವ ಪೂರ್ವಕವಾಗಿ ಬೀಳ್ಕೊಡುಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಸಚಿವ ರಹೀಂ ಖಾನ್ ಹಸಿರು ನಿಶಾನೆ ತೋರಿಸುವ ಮೂಲಕ ಹಜ್ ಯಾತ್ರಾ ತೀರ್ಥಗಳ ಪ್ರಯಾಣಕ್ಕೆ ಚಾಲನೆ ನೀಡಿದರು. ಯಾತ್ರಾರ್ಥಿಗಳು ಹಾಗೂ ಅವರ ಕುಟುಂಬ ಸದಸ್ಯರನ್ನು ಭೇಟಿ ಮಾಡಿದ ಸಚಿವರು ಪವಿತ್ರ ಹಜ್ ಯಾತ್ರೆ ಸುರಕ್ಷಿತವಾಗಿಯೂ ಆಧ್ಯಾತ್ಮಿಕವಾಗಿಯೂ ಸಮೃದ್ಧಿಯಾಗಿಯೂ ನೆರವೇರಲಿ ಎಂದು ಹಾರೈಸಿದರು. ಯಾತ್ರಾರ್ಥಿಗಳ ಪ್ರಯಾಣ ಸುಗಮವಾಗಲು ಸರ್ಕಾರ ಅಗತ್ಯವಿರುವ ಎಲ್ಲಾ ಸೌಲಭ್ಯಗಳು ಮತ್ತು ವ್ಯವಸ್ಥೆಗಳನ್ನು ಸಮರ್ಪಕವಾಗಿ ಕಲ್ಪಿಸಲು ಬದ್ಧವಾಗಿದೆ ಎಂದು ಹೇಳಿದರು. ಈ ವೇಳೆ ಮಾತನಾಡಿದ ಸಚಿವ ರಹೀಂ ಖಾನ್, ಅಲ್ಲಾಹನ ಕೃಪೆಯಿಂದ ಈ ಪವಿತ್ರ ಹಜ್ ಯಾತ್ರೆ ಎಲ್ಲರ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಹಾಗೂ ಆಶೀರ್ವಾದಗಳನ್ನು ತರಲಿ ಎಂದು ಪ್ರಾರ್ಥಿಸಿದರು. ಕಾರ್ಯಕ್ರಮದಲ್ಲಿ ಹಜ್ ಯಾತ್ರಾ ತೀರ್ಥಿಗಳ ಬಂಧು ಬಳಗದ ಧಾರ್ಮಿಕ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. रवाना होने के लिए तैयार है। साथियों से गुजारिश है और हमारे मिनिस्टर साहब जनाब रहीम खान साहब आज मिनिस्टर अपने हाथों से झंडे को उठाएंगे और बस को रवाना करेंगे। साथियों से गुजारिश है कि वहां बीच में से हट जाए और सब हुज्जाज किराम को विदाई कलिमात कहते हुए दुआओं के साथ सबके लिए दुआ करिए। आज का ये काफिला बहुत बड़ा काफिला है। 140 हुज्जाज किराम का काफिला रवाना होने को है। खान साहब से गुजारिश है पहली बस को रवाना करें, पहली बस रवाना हो जाए और तकबीर के साथ लब्बैक अल्लाहुम्मा लब्बैक 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 शरीक ला लब्बैक तमाम मिलने वालों से गुजारिश है आज बाहर आज से हरकत करे, कोई मुलाकात ना करे, साथियों से तस्वीरात के साथ रवाना करे। लब्बैक अल्लाहुम्मा लब्बैक लब्बैक अल्लाहुम्मा लब्बैक लब्बैक अल्लाहुम्मा लब्बैक रवाना हो जाए और तमाम मेजबानों से तमाम रिश्तेदार खान साहब अपनी निगरानी में उस वक्त भी रवाना कर रहे। तीसरी बस भी यहाँ तैयार है। तमाम डॉक्टर कर्मचारी से रास्ता छोड़ दें और आसानी के साथ एक बस के पीछे दूसरी बस लगा दें और रिजार्वेदान से गुजारिश है अपने मिलने वालों के लिए दुआएं करे, शहर के लिए दुआएं करे, शहर के अमन के लिए दुआएं करे, अपने रिश्तेदारों के लिए दुआएं करे। जो प्रवासी और जो ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಕ್ಕಚೌಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಗ್ರಾಮದ ಮಹಾದ್ವಾರವನ್ನು ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಇಂದು ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರನ್ನುದ್ದೇಶಿಸಿ ಮಾತನಾಡಿದ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ, ಮಹಾದ್ವಾರವು ಗ್ರಾಮದ ಗೌರವ, ಏಕತೆ ಹಾಗೂ ಅಭಿವೃದ್ಧಿಯ ಪ್ರತೀಕವಾಗಲಿ ಎಂದು ಹಾರೈಸಿದರು. ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮ ಬದ್ಧತೆ ಸದಾ ಮುಂದುವರೆಯಲಿದೆ ಎಂದು ತಿಳಿಸಿದರು. ಗ್ರಾಮದ ಅಭಿವೃದ್ಧಿಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಹಂತ ಹಂತವಾಗಿ ಕಲ್ಪಿಸಲಾಗುತ್ತಿದ್ದು, ಜನರ ಸಹಕಾರದೊಂದಿಗೆ ಇನ್ನಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರು, ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಸಂಭ್ರಮಿಸಿದರು.
ಬೀದರ್ ಜಿಲ್ಲೆಯಲ್ಲಿ ಬಿಎಸ್ಸಿ ಕೃಷಿ ಕಾಲೇಜು ಸ್ಥಾಪಿಸಬೇಕೆಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಅರಳಿ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಬೀದರ್ ಜಿಲ್ಲೆಯಲ್ಲಿ ವಿವಿಧ ಕ್ಷೇತ್ರಗಳ ಅನೇಕ ಕಾಲೇಜುಗಳು ಇದ್ದರೂ ಕೃಷಿ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರತ್ಯೇಕ ಕಾಲೇಜು ಇಲ್ಲದಿರುವುದು ವಿದ್ಯಾರ್ಥಿಗಳಿಗೆ ದೊಡ್ಡ ಸಮಸ್ಯೆಯಾಗಿದೆ ಎಂದು ಹೇಳಿದರು. ಜಿಲ್ಲೆಯ ವಿದ್ಯಾರ್ಥಿಗಳು ಬಿಎಸ್ಸಿ ಕೃಷಿ ಶಿಕ್ಷಣ ಪಡೆಯಲು ಕಲಬುರಗಿ, ರಾಯಚೂರು ಸೇರಿದಂತೆ ಇತರೆ ಜಿಲ್ಲೆಗಳಿಗೆ ತೆರಳಬೇಕಾದ ಅನಿವಾರ್ಯತೆ ಎದುರಿಸುತ್ತಿದ್ದಾರೆ. ಇದರಿಂದ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ತೊಂದರೆ ಉಂಟಾಗುತ್ತಿದೆ ಎಂದು ಅವರು ತಿಳಿಸಿದರು. ಈಗಾಗಲೇ 2015ರಲ್ಲೇ ಬೀದರ್ ಜಿಲ್ಲೆಯಲ್ಲಿ ಕೃಷಿ ಕಾಲೇಜು ಸ್ಥಾಪಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ಇಷ್ಟೊಂದು ವರ್ಷ ಕಳೆದರೂ ಸರ್ಕಾರ ಈ ಕುರಿತು ಯಾವುದೇ ಸ್ಪಷ್ಟ ಕ್ರಮ ಕೈಗೊಂಡಿಲ್ಲ ಎಂಬುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. ಕೃಷಿ ಪ್ರಧಾನ ಜಿಲ್ಲೆಯಾದ ಬೀದರ್ನಲ್ಲಿ ಕೃಷಿ ಕಾಲೇಜು ಸ್ಥಾಪನೆಯಾದರೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಸುತ್ತಮುತ್ತಲಿನ ಭಾಗಗಳ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಲಿದೆ. ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಹೊಸ ಸಂಶೋಧನೆಗಳು ಮತ್ತು ತಾಂತ್ರಿಕ ಜ್ಞಾನ ಬೆಳೆಸಲು ಸಹಕಾರಿಯಾಗಲಿದೆ ಎಂದು ಅರವಿಂದ್ ಅರಳಿ ಅಭಿಪ್ರಾಯಪಟ್ಟರು. ಸರ್ಕಾರ ತಕ್ಷಣವೇ ಬೀದರ್ ಜಿಲ್ಲೆಯಲ್ಲಿ ಬಿಎಸ್ಸಿ ಕೃಷಿ ಕಾಲೇಜು ಆರಂಭಿಸುವ ಕುರಿತು ಕ್ರಮ ಕೈಗೊಂಡು ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ನೆರವಾಗಬೇಕು ಎಂದು ಅವರು ಒತ್ತಾಯಿಸಿದರು. ಆ ನಂತರ ನಾನು ಇದಾದ್ಮೇಲೆ MLC ಆದ್ಮೇಲೆ ಬಿಜೆಪಿ ಸರ್ಕಾರದಲ್ಲಿ ಹಲವು ಸಲ ನಾನು ಒತ್ತಡ ಮಾಡಿದಾಗ ಕೆಲವರು ಒಂದು ಸಂದರ್ಭ ಹಿಂಗೆ ಬಂದಿತ್ತು, ಈಗ ಡಿಕ್ಲೇರ್ ಮಾಡೋರು ಅಂತ BC ಪಾಟೀಲ್ ಅವರು ಸಚಿವರಿದ್ರು ಮಾಡೋದಿದ್ದಾಗ ಆವಾಗ ಮಧ್ಯದಲ್ಲಿ ಪ್ರಭು ಚವ್ಹಾಣ್ ಅವರು ಇಲ್ಲ ನಾನು ನಿಲ್ಲಿಸಿದ್ದೀನಿ, ನಾನು ಮಾತು ಕೇಳಬೇಕು, ನೀವು ನನ್ನ ತಾಲೂಕು ಕೊಡಬೇಕು ಅಂತ ಅವ್ರು ಜಗಳ ಆಡಿದ್ರು. ಆ ಟೈಮಿಗೆ ಅದು ಅಲ್ಲೇ ಸ್ಥಗಿತ ಆಯಿತು. ಆಮೇಲೆ ಅದಕ್ಕೆ ತನಿಖೆ ಆಯಿತು. ತನಿಖೆ ಆದಮೇಲೆ ಒಂದು ರಿಪೋರ್ಟ್ ಏನು ಹೋಯ್ತು, ಅದಕ್ಕೆ ಇಲ್ಲಿ ಕೌಡವ ಹತ್ರ, ಹೊರ ತಾಲೂಕು ಕೌಡವ ಹತ್ರ ಒಂದು ಜಮೀನು ನೋಡಿ ಅದು ಅಲ್ಲಿ ಕೃಷಿ ಕಾಲೇಜು ಮಾಡಬೇಕು ಅಂತ ಮಾಡಿದ್ರು. ಆದ್ರೆ ನನ್ನ ಒತ್ತಾಯ ಏನಿದೆ, ಇವಾಗ ಬೀದರ್ನಲ್ಲಿ ಕೃಷಿ ಕಾಲೇಜಿಗೆ ಬೇಕಾದಂಥ ಪೂರಕವಾದಂಥ ವಾತಾವರಣ ಇದೆ. ಏನಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಪೂರ ಇದೆ. ಯಾಕಂದ್ರೆ ಇಲ್ಲಿ ಕೃಷಿ ಡಿಪ್ಲೊಮಾ ಕೋರ್ಸ್ ನಡೀತಾ ಇದೆ. ಆ ಕೋರ್ಸು ಇಡೀ ಸ್ಟೇಟ್ನಾಗೆಲ್ಲ ಬಂದಾಗಿದೆ. ನಾನು ಹಿಂದೆ ಅಧಿವೇಶನದಲ್ಲಿ ಜಗಳ ಆಡಿದ ನಂತರ ಈಗ ಇರಲಿ ಅಂತಂದು ಇಲ್ಲಿ ಒಂದು ಹಂಗೆ ಕಂಟಿನ್ಯೂ ಮಾಡಿದ್ದಾರೆ. ನಾನು ಒತ್ತಾಯ ಏನಿದೆ ಈ ಟೈಮ್ನಾಗೆ, ಈ ಕೃಷಿ ಡಿಪ್ಲೊಮಾ ಏನಿದೆ ಅದನ್ನು ಅಪ್ಗ್ರೇಡ್ ಮಾಡಿ BSc ಅಗ್ರಿ ಮಾಡಿರಿ ಅಂತ ನಂದು ಒತ್ತಾಯ ಇದೆ. ಯಾಕಂದ್ರೆ ಇಲ್ಲಿ ಬೇಕಾದಂಥ ಸಂಶೋಧನಾ ಕೇಂದ್ರಗಳದಾವ, IICS ಸೆಂಟರ್ ಇದೆ, ಆಮೇಲೆ KVK ಇದೆ, ಅಲ್ಲಿ ಹಾಸ್ಟೆಲ್ ಬಿಲ್ಡಿಂಗ್ ಇದೆ, ಹುಡುಗರಿಗೆ ಬೇರೆ ಬೇರೆ ಇದೆ, ಆಮೇಲೆ ಕಾಲೇಜ್ ಬಿಲ್ಡಿಂಗ್ ಇದೆ, ಆಫೀಸ್ ಬಿಲ್ಡಿಂಗ್ ಇದೆ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇದೆ. ಏನಿಲ್ಲ ಅದಕ್ಕೆ ಇದ್ದದ್ದ ಡಿಪ್ಲೊಮಾ ಕಾಲೇಜನ್ನ ಅಪ್ಗ್ರೇಡ್ ಮಾಡಿಕೊಡೋದು, ಅದಕ್ಕೆ ಅಪ್ಗ್ರೇಡ್ ಮಾಡ್ರಿ ಅಂತ ನಾನು CM ಅವರಿಗೆ, ಯಾಕಂದ್ರೆ 2010ರಿಂದ ಬೇಡಿಕೆ ಇದೆ ನಮ್ಮ ಬೀದರ್ ಜಿಲ್ಲೆ. ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಬಡವರ ಒಂದು ನೋವಿಗೆ ಸ್ಪಂದನೆ ಮಾಡಿರೋದ್ರ ಆ ಹಿನ್ನೆಲೆಯಲ್ಲಿ ನಾನು ಈಗ ಇಲ್ಲಿ ಬಡವರೇ ಓದಂತ ಒಂದು ಕೃಷಿ ಕಾಲೇಜ್ ಇದ್ರೆ ನಮಗೆ ಇನ್ನೂ ಅನುಕೂಲ ಆಗ್ತದ, ಅದಕ್ಕೆ ಅಪ್ಗ್ರೇಡ್ ಮಾಡಿ ಕೊಡ್ರಿ ಅಂತ ನಾನು ಮನವಿ ಮಾಡಿದ್ನಿ ಅಷ್ಟೇ, ಹೊರತಾಗಿ ಬೇರೇನಿಲ್ಲ. ಅವರು ಈ ನಮ್ಮ ಮನವಿಯನ್ನ ಪರಿಗಣಿಸಿ ಇಲ್ಲಿ ಮಾಡ್ತಾರಮ್ಮ. ಚಲಿಸುತ್ತಿರುವಾಗಲೇ ಚಾಲಕನಿಗೆ ಹೃದಯಾಘಾತ ಸಂಭವಿಸಿ ಬಸ್ ಅಪಘಾತಕ್ಕೀಡಾದ ಘಟನೆ ಮಡಿಕೇರಿ ಸಮೀಪದ ತಾಳತ್ ಮನೆ ಬಳಿ ಇಂದು ಮುಂಜಾನೆ 5 ಗಂಟೆ ಸುಮಾರಿಗೆ ನಡೆದಿದೆ. ಬೆಂಗಳೂರಿನಿಂದ ಹೊರಟ ಖಾಸಗಿ ಬಸ್ ಮಡಿಕೇರಿ ಸಮೀಪದ ತಲುಪುತ್ತಿದ್ದಂತೆ ಚಾಲಕನಿಗೆ ತೀವ್ರ ಹೃದಯಾಘಾತ ಸಂಭವಿಸಿದೆ. ಪರಿಣಾಮ ಬಸ್ ರಸ್ತೆ ಪಕ್ಕದ ಇಳಿಜಾರಿಗೆ ವಾಲಿಕೊಂಡಿದೆ. ತನಗೆ ಹೃದಯಾಘಾತವಾಗುತ್ತಿದ್ದಂತೆ ಚಾಲಕ ಬಸ್ ನಿಲ್ಲಿಸುವ ಪ್ರಯತ್ನ ಮಾಡಿದ್ದಾನೆ. ಹೃದಯಾಘಾತ ತೀವ್ರವಾಗುತ್ತಿದ್ದಂತೆ ಚಾಲಕ ಚರಂಡಿಯ ಬಳಿ ಬಸ್ ನಿಲ್ಲಿಸಿದ್ದಾನೆ. ಈ ವೇಳೆ ಬಸ್ ಕೊಂಚ ವಾಲಿಕೊಂಡಿದೆ. ಆದಾಗ್ಯೂ ಪ್ರಯಾಣಿಕರ ಜೀವ ಉಳಿಸಿದ್ದಾನೆ. ತಕ್ಷಣವೇ ಚಾಲಕನನ್ನು ಮಡಿಕೇರಿ ಬಳಿ ಇರುವ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಧ್ಯಾಹ್ನದ ಬಿಸಿಯೂಟ ಸೇವಿಸಿ ನೂರಾರು ಮಕ್ಕಳು ಅಸ್ವಸ್ಥರಾದ ಘಟನೆ ಬಿಹಾರದ ಸಹರ್ಸ್ ಜಿಲ್ಲೆಯಲ್ಲಿ ನಡೆದಿದೆ. ಊಟದಲ್ಲಿ ಹಾವಿನ ಮರಿ ಪತ್ತೆಯಾಗಿದ್ದು ಮಕ್ಕಳು ಹೊಟ್ಟೆ ನೋವಿನಿಂದ ಬಳಲಿದ್ದಾರೆ. ಅಸ್ವಸ್ಥಗೊಂಡ ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಹರ್ಸದ ಮಹರ್ಷಿ ಬ್ಲಾಕ್ನಲ್ಲಿರುವ ಮಿಡಿಲ್ ಸ್ಕೂಲ್ ಬಲುಹಾದಲ್ಲಿ ಈ ಘಟನೆ ನಡೆದಿದೆ. ದಿನನಿತ್ಯದಂತೆ ಗುರುವಾರವೂ NGO ಒಂದು ಪೂರೈಸಿದ ಮಧ್ಯಾಹ್ನದ ಊಟವನ್ನು ಶಾಲಾ ಮಕ್ಕಳಿಗೆ ನೀಡಲಾಗಿತ್ತು.
ಆಹಾರವನ್ನು ಬಡಿಸಿ ಮಕ್ಕಳು ತಿನ್ನಲು ಪ್ರಾರಂಭಿಸುತ್ತಿದ್ದಂತೆ ಒಬ್ಬ ವಿದ್ಯಾರ್ಥಿಗೆ ಮರಿ ಹಾವು ಕಂಡು ಬಂದಿದೆ. ಶೀಘ್ರದಲ್ಲೇ ಬಹುತೇಕ ಎಲ್ಲ ಮಕ್ಕಳು ಒಬ್ಬರ ನಂತರ ಒಬ್ಬರು ಹೊಟ್ಟೆ ನೋವಿನ ಬಗ್ಗೆ ದೂರು ನೀಡಲು ಪ್ರಾರಂಭಿಸಿದರು. ಸ್ವಲ್ಪ ಹೊತ್ತಿನಲ್ಲೇ ನೂರಾರು ಮಕ್ಕಳು ನೋವಿನಿಂದ ನರಳಾಡುತ್ತಿದ್ದರು. ಶಾಲಾ ಆಡಳಿತ ಮಂಡಳಿಯು ತಕ್ಷಣವೇ ಪೊಲೀಸರಿಗೆ ಮತ್ತು ಆಸ್ಪತ್ರೆಗೆ ಮಾಹಿತಿ ನೀಡಿತು. ಪೊಲೀಸರು ಸ್ವಲ್ಪ ಹೊತ್ತಿನಲ್ಲೇ ಆಗಮಿಸಿ ಕೆಲವು ಮಕ್ಕಳನ್ನು ಅವರ ಸ್ವಂತ ವಾಹನಗಳಲ್ಲಿ ಸ್ಥಳೀಯ ಆರೋಗ್ಯ ಕೇಂದ್ರಕ್ಕೆ ಸಾಗಿಸಿದರು. ನಂತರ ಆಸ್ಪತ್ರೆಯಿಂದ ಕಳುಹಿಸಲಾದ ಆಂಬ್ಯುಲೆನ್ಸ್ಗಳು ಉಳಿದ ಮಕ್ಕಳನ್ನು ದಾಖಲಿಸಲಾಯಿತು. ಕೆಲವರ ಸ್ಥಿತಿ ಗಂಭೀರವಾಯಿತು. ಅಸ್ವಸ್ಥಗೊಂಡ ಹಲವಾರು ಮಕ್ಕಳನ್ನು ನಂತರ ಸದರ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅಲ್ಲಿ ಅವರು ಪ್ರಸ್ತುತ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಯ ನಂತರ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಡಿಎಂ ತನಿಖೆಗೆ ಆದೇಶಿಸಿದೆ. ಸ್ಥಳೀಯ ಶಾಲೆಗಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ತಯಾರಿಸುವ ಎನ್ಜಿಒ ಕ್ಲಸ್ಟರ್ಗೆ ತನಿಖಾ ತಂಡವನ್ನು ಕಳುಹಿಸಲಾಗಿದೆ. गेट खाली रखिए। ये लोग इतना सीरियस करेगा कि बच्चा अपनों बेहोश हो जाएगा, बताइए। चेहरा लिया चलो ठीक। यहाँ पर जैसा डॉक्टर साहब बता रहे हैं कि सभी लोग का ठीक ठाक कंडीशन है और ये लोग अभी ऑब्जर्वेशन में रहेंगे 1-2 घंटा। और उसमें कुछ बच्चों को फीवर देखा जा रहा है जो कि मामूली है, 99.5 फ़ारेनहाइट इस टाइप से सारे निदान में कुछ बच्चे में है। तो जो उपचार होना चाहिए वो उपचार हॉस्पिटल के द्वारा किया जा रहा है। आशा है कि बहुत जल्द स्वस्थ होकर 1 से 2 घंटा में सारे बच्चे वहाँ से। सर परिजन का कहना है जो मध्याह्न भोजन में सांप का बच्चा वो जांच का विषय है। FSL की टीम चली गई है। ड्रग इंस्पेक्टर को भी कहा गया कि सैंपल कलेक्ट होने के बाद वो तो जांच का विषय है, जांच का रिपोर्ट आने के बाद ही। नियमतः बच्चों को भोजन परोसने से पहले शिक्षकों को चखना चाहिए, क्या ऐसा पाएंगे? शिक्षक तो चखते हैं वहाँ पर, जांच का विषय है, वो अनुसंधान का विषय है, उसको देखते हैं, जांचने के बाद होगी। हमारी टीम गई हुई है। नहीं हुआ क्या कि पैनिक में जो अगल बगल के स्कूल के वहाँ के भी बच्चे आ गए हैं जो बिल्कुल ही स्वस्थ हैं, वो बच्चे लोग भी आ गए हैं। तो अनुरोध है पैनिक नहीं करें, ऐसा कुछ भी नहीं है। ऑब्जर्वेशन में बच्चा है, प्रॉपर ट्रीटमेंट किया जा रहा है। जल्द ही कामना करते हैं कि जल्दी स्वस्थ कर जाए। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.